ಸ್ಟಿಚ್ ಮಾಡ್ಕೊಡ್ರು ಅಂತ ಲಾಂಗ್ ಗೌನ್. ಏಯ್ ಆರಾಮದು ಇಲ್ಲಿ ಕರ್ಜಿಕಾಯಿ ತಿಂತಿರೋದು ಚಿಕ್ಕದಾಗುತ್ತೆ. ಮಳೆ ಬರ್ತಾ ಇತ್ತಾ? ಅತಿಥಿ ದೇವೋಭವ ಅಂತ ಹೇಳಂಗಿಲ್ಲ, ನಾವೇನು ಅತಿಥಿ ಅಲ್ಲ. ಎಲ್ರಿಗೂ ನಮಸ್ಕಾರ. ನಮ್ಮ ಜಾಣೆ ಮಗಳು ರೆಡಿ ಆಗಿಬಿಟ್ಟಿದ್ದಾಳೆ, ನಾನು ರೆಡಿ ಆಗಿದ್ದೀನಿ. ನಮ್ಮ ಶ್ರೀಮತಿಯವ್ರು ಇನ್ನೂ ರೆಡಿ ಆಗಬೇಕು. ಇವತ್ತೆಲ್ಲ ಹೊರಗಡೆ ಹೋಗೋದಿದೆ. ಎಲ್ಲಿಗೆ ಮಗಳೇ ಹೋಗೋದು? ಡಿ ಮಾರ್ಟ್ಗೆ ಹೋಗ್ತಾ ಇದ್ವಿ. ಸ್ವಲ್ಪ ಶಾಪಿಂಗ್ ಅಂದ್ರೆ ತುಂಬ ಏನೇನೋ ತರ್ತೀವಿ ಅಂತಲ್ಲ, ಮತ್ತೆ ಸ್ಕೂಲ್ ಶುರುವಾಗ್ತಿದೆ. ಸ್ಕೂಲ್ ಶುರುವಾಗೈತೆ, ನಾವು ಇನ್ನೂ ಕಳಿಸಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಳಿಗೆ ಏನೇನೋ ಬೇಕಾಗುತ್ತಲ್ಲ, ಸ್ವಲ್ಪ ಬ್ಯಾಗು ಅದು ಇದು ಏನೋ ಚಿಕ್ಕ ಪುಟ್ಟವು ಅವು ಬೇರೆ ಏನಾದರೂ ನೋಡೋಣ. ಅಲ್ಲಿ ಹೋಗಿ ಏನೇನು ತೊಗೋಬೇಕು ಅನ್ಸುತ್ತೋ, ನಮ್ಮ ಮಗಳು ಏನೇನು ಕೇಳ್ತಾಳೋ ಅದನ್ನೆಲ್ಲ ಕೊಡಿಸ್ತೀವಿ ಅನ್ನಲ್ಲ. ಅವಳಿಗೆ ಅಗತ್ಯ ಏನಿದೆಯೋ ಅದನ್ನು ಮಾತ್ರ ಕೊಡಿಸ್ತೀವಿ. ಅವಳು ಕೇಳ್ತಾಳಲ್ಲ, ಅದರಲ್ಲಿ ಅವಳಿಗೆ ಏನು ಅಗತ್ಯ ಇದೆ ಅನಿಸುತ್ತೋ ಅದನ್ನು ಮಾತ್ರ ಕೊಡಿಸ್ತೀವಿ. ನಮ್ಮ ಶ್ರೀಮತಿಯವ್ರನ್ನೂ ರೆಡಿ ಆಗಬೇಕು. ರೆಡಿ ಆದಮೇಲೆ ನಾವು ಹೊರಡ್ತೀವಿ. ನಮ್ಮ ಮಗಳು ಕಣ್ಣು ಎಲ್ಲ ಮಗಳು ಏನಾಗಿದೆ ನೋಡ್ರಿ, ಕಣ್ಣು ಅವಳು ಮಲಗಿದ್ದಾಗ ಇಲ್ಲಿ ಕಾಣಿಸ್ತಾಯ್ತಾ? ಈ ಕಡೆ ಕಣ್ಣು ಏನೋ ಇರುವೇನೋ ಕಚ್ಚಿಬಿಟ್ಟೈತೆ ಪಾಪ. ನೋಡ್ರಿ, ನಮ್ಮ ಶ್ರೀಮತಿಯವರು ರೆಡಿಯಾಗಿ ಹೂ ಮುಡ್ಕೋತಿದ್ದಾರೆ. ಎಲ್ಗೋದ್ರು ಹೂ ಮುಡ್ಕೋಬೇಕಾ? ಅಲ್ಲ ಅಲ್ಲ, ಇಷ್ಟ ಗೊತ್ತು, ಆದರೆ ಈ ಡ್ರೆಸ್ಗೆ ಹೂವು ಚೆನ್ನಾಗಿರುತ್ತೆ ಅಂತ. ಅದು ನೋಡ್ರಿ, ಇದು ನಮ್ಮ ಶ್ರೀಮತಿಯವರು ಒಂದು ರೀಲ್ ಮಾಡಾಕಿದ್ವಿ, ಬ್ಲಾಗ್ ಮಾಡಿಲ್ಲ. ಚೂಡಿದಾರ್ ಡ್ರೆಸ್ ಪೀಸಲ್ಲಿ ಸ್ಟಿಚ್ ಮಾಡ್ಕೊಡ್ರು ಅಂತ ಲಾಂಗ್ ಗೌನ್. ಹೇಗೆ ಕಾಣಿಸ್ತಾ ಇದೆ ಅಂತ ಇನ್ನೊಂದ್ಸರಿ ಕಮೆಂಟ್ ಮಾಡಿ. ರೀಲ್ಸ್ ಅಲ್ಲಿ ಮಾಡಿದ್ದು ಸಾಲದು, ಇನ್ನೊಂದ್ಸಲ ಮಾಡ್ರಿ ಬ್ಲಾಗಲ್ಲಿ. ಬಾ, ನಿಂಗೆ ಹೂವು ಮುಡಿಸ್ತೀನಿ. ಬನ್ನಿ ತಿರು. ಬಾಬಾ, ಅಮ್ಮ ಮಗಳು ಇಬ್ರು ಆ ಥರ ಒಂದೇ ಥರ ಡ್ರೆಸ್ ಪೀಸ್ ತಗೊಂಡು ಹೊಲ್ಕೊಬಿಟ್ರಿ. ಇಬ್ರು ಒಂದೇ ಥರ ಚೆನ್ನಾಗಿರುತ್ತೆ. ಹಾಂ, ಓಕೆ. ಈಗ ಈಗ ಟೈಮ್ ಆಗುತ್ತೆ, ಹೊರಡೋಣ. ನೋಡ್ರಿ, ಶಿರಾ ಗೇಟಿಗೆ ಬಂದಿದ್ದೀವಿ. ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಎಸ್ಮಾಲು ಸ್ವಲ್ಪ ದೂರ. ಏನಮ್ಮ ಏನು ತುಂಬ ಬಿಸಿಲು ಐತೆ. ಬಂದ್ವಿ ಮಾಲ್ ಹತ್ರ. ಎಸ್ ಮಾಲ್ ಇದು ತುಮಕೂರು. ಏನೂ ಕಾಣಿಸ್ತಾನೆ ಇಲ್ಲ ಕಣ್ಣು ನನಗೆ, ಬಿಸಿಲು. ಮಗಳೇ, ಜರ್ನಿ ಚೆನ್ನಾಗಿತ್ತಾ ಬಸ್ಸಲ್ಲಿ? ಯಾಕೆ? ಹೌದಾ, ಫುಲ್ಲು ರಶ್ ಇತ್ತಲ್ಲ. ನೀರು ಕುಡ್ಕೊಬಿಡು ಮಗಳೇ ಈಗಲೇ. ಆಮೇಲೆ ಇಲ್ಲೆಲ್ಲ ಬ್ಯಾಗೆಲ್ಲ ಇಲ್ಲೇ ಒಳಗೆ ಇಟ್ಟು ಹೋಗ್ತೀವಿ. ಒಳಗಡೆ ಹೋದ್ಮೇಲೆ ನೀರು ಗೀರು ಏನೂ ಸಿಗೋದಿಲ್ಲ ಈಚೆ ಬರೋವರೆಗೂ, ಆಯಿತಾ? ಇವಾಗ ಕೂತ್ಕೊಳ್ಳೋಣ ಒಂದು ನಿಮಿಷ. ಬಿಸಿಲು ಸಾಕಾಗ್ಬಿಟ್ಟೈತೆ, ಕೂತ್ಕೊಳಕ್ಕೆ ಚೆನ್ನಾಗಿತ್ತು ಇಲ್ಲಿ. ಯಾರು ತಂದು ತಿನ್ನಲ್ಲ ಅನ್ಸುತ್ತೆ, ತರಂಗಿಲ್ಲ ಅನ್ಸುತ್ತೆ ಹೊರಗಡೆಯಿಂದ. ಯಾಕೆ ಬುತ್ತಿ ಗಿತ್ತಿ ಕಟ್ಕೊ ಬತ್ತೀನೇನಾದರೂ? ಆಯ್ತಾ ಅದರಲ್ಲಿ ಬ್ಯಾಗಲ್ಲಿ? ತಿನ್ಬೋದಾಗ ಗೊತ್ತಿಲ್ಲ, ಬಸ್ಸಲ್ಲಿ ಹೋಗಿರ್ತೀನಿ ಅಂತ ಬಿಡು. ಇಲ್ಲ ತಿನ್ನು, ತಗೊಂಡು ಏನಾಗಲ್ಲ. ನೋಡ್ರಿ, ವಾಟ್ರ್ ಬಾಟ್ಲು, ಬ್ಯಾಗು, ಜೊತೆಗೆ ಇಲ್ಲೇನೋ ಬಚ್ಚಿಟ್ಕೊಂಡು ಬಂದವ್ರೆ ಮಗಳಿಗೋಸ್ಕರ. ಕರ್ಜಿಕಾಯಿ. ಆರಾಮದು ಇಲ್ಲಿ ಕರ್ಜಿಕಾಯಿ ತಿಂತಿರೋದು? ಹಾಂ, ಎಸ್ ಮಾಲ್ಗೆ ಬಂದುಬಿಟ್ಟು ಕರ್ಜಿಕಾಯಿ ತಿಂತೀರಾ? ಇಲ್ಲಿ ಏನಿದ್ರು ಪಿಜ್ಜಾ ಬರ್ಗರ್ ತಿನ್ಬೇಕಷ್ಟೇ. ನಮ್ಮ ಏನು ತಲೆ, ನಮ್ಮ ಬ್ರಿಲಿಯಂಟ್ ನಮ್ಮ ಶ್ರೀಮತಿಯವ್ರದ್ದು. ಹಬ್ಬಬ್ಬ, ಕರ್ಜಿಕಾಯಿ ಎಲ್ಲ ಖಾಲಿ ಮಾಡಿದ್ರು. ಹಾಂ, ಇಲ್ಲ ಸಿಗೋದು ಹಿಂಗೆ. ಏನು ಬೇಕು ಮಗಳೇ ನಿನ್ಗಿಲ್ಲಿ? ಹಾಂ, ಅಲ್ಲಿದ್ದಾವಲ್ಲ, ಬರ್ತೈತೆ ನಡಿ ಅಮ್ಮ. ನಿಮ್ಮ ಮಗಳಿಗೆ ಡ್ರೆಸ್ ಬೇಕಂತೆ. ಹಾಯ್, ನಿಮ್ಮ ಮಗಳಿಗೆ ಡ್ರೆಸ್ ಬೇಕಂತೆ, ಹುಡ್ಕೋ ಬೇಗ. ಇಲ್ಲ, ಡ್ರೆಸ್ ಒಂದು ಎರಡು ಡ್ರೆಸ್ ಹುಡ್ಕು, ಚೆನ್ನಾಗಿರೋ ಇದ್ರೆ ಸಿಕ್ಕಿದ್ರೆ. ಅದು ಚಿಕ್ಕದಾಗುತ್ತೆ, ಇದು ಚೆನ್ನಾಗೈತೆ. ಆದರೆ ನನ್ನ ಮಗಳಿಗೆ ಇದು ಚಿಕ್ಕದಾಗುತ್ತೆ. ಪೀಸ್ ಚೆನ್ನಾಗೈತೆ. ಇದು ಇದೇ ಥರದ್ದು ಇದ್ದರೆ ನೋಡಿ, ಈ ಫ್ರಾಕ್ ಥರನೇ. ತಗೊಳಕ್ಕು ಟ್ರಯಲ್ ನೋಡ್ಬೇಕೀಗ. ನಮ್ಮ ಮಗಳಿಗೆ ಒಂದು ಎರಡು ಸೆಲೆಕ್ಟ್ ಮಾಡಿರೋದಲ್ಲ ಫ್ರಾಕು, ಆದರೆ ಒಂದೇ ಎರಡೇ ಟ್ರಯಲ್ಗೆ ಬಿಡೋದು ಒಂದು ಸಲ ಒಳಗೆ ಟ್ರಯಲ್ ನೋಡೋದಕ್ಕೆ. ನನ್ನ ಮಗಳಂತೂ ಎಲ್ಲ ತೆಗೆದು ಬಟ್ಟೆ ಎಲ್ಲ ಖಾಲಿ ಮಾಡಿಬಿಟ್ಲು. ಏನು ಮಗಳೇ? ಹಾಂ,
ಸಿಗ್ತಾನೆ ಇಲ್ವಾ? ಎಷ್ಟೊಂದು ಚಪ್ಪಲಿ ಇದು ಕರೆಕ್ಟಾಗಿ ಆಗುತ್ತೆ. ಹೌದಾ? ಇವು ದೊಡ್ಡವಾ? ಆಗಲ್ಲ. ಅಲ್ಲೇ ಹ್ಞೂ ಅಷ್ಟೇ ಸಾಕಾ? ಅದೊಂದೇ ಸಾಕಾ? ಹಾಂ ಇಲ್ಲ ಚೆನ್ನಾಗಿದೆ ನೋಡಿ ಮಗಳೇ. ಇದು ಹಾಕು, ಡೈನೋಸರ್ ಐತೆ. ವಾ ಹ್ಞೂ ಗರ್ಲ್ಸ್ ಹಾಕಬೇಕಾಗಿರೋದು ಭಾರತಿ ಆ ಥರ ಹಾಕಮ್ಮ, ಏನಾಗಲ್ಲ. ಡೈನೋಸರ್ ಆಗುತ್ತೆ, ಕರೆಕ್ಟ್ ಆಯ್ತಾ? ಎಲ್ಲಮ್ಮ ತೆಗಮ್ಮ, ಬಿಡಮ್ಮ ಚಪ್ಪಲಿ ತೆಗಿ. ಚೆನ್ನಾಗಿದೆ. ಯೂನಿಕಾರ್ನ್ ಎಲ್ಲ ಕಾಲಡಿಗೆ ಹಾಕೊಂಡು ತುಳಿತಿರಲ್ಲಮ್ಮ ಚಪ್ಪಲಿ ಹೆಸರಲ್ಲಿ. ಮತ್ತೆ ಡೈನೋಸರ್ ಎಲ್ಲ ಕಾಲಲ್ಲಿ ಹಾಕೊಂಡು ತುಳಿತಿಲ್ಲಪ್ಪ. ಡೈನೋಸರ್ ಎಲ್ಲ ಕಾಲು ಚಪ್ಪಲಿ ನಾನು ಇಟ್ಕೊತೀನಿ ಬಿಡಮ್ಮ. ಇದು ಭಾರ ಇದೆ ತಗೋ. ಬಟ್ಟೆ ನಾನು ಇಟ್ಕೋಬೇಕಾ? ಇದು ಭಾರ ಇದೆ. ಚಪ್ಪಲಿ ನನ್ನ ಮಗಳು 3 ಜೊತೆ ಚಪ್ಪಲಿ ತೊಗೊಂಡವಳೆ. ಅದಕ್ಕೆ ಬೇರೆ ಬೇಸ್ಕೆಟ್ ತೊಗೊಂಡು, ಅದಕ್ಕೆ ಚಪ್ಪಲಿ ಅಲ್ವಾ, ಅದಕ್ಕೆ ಬಟ್ಟೆ ಇದು ಬಟ್ಟೆಯಲ್ಲಿ ಬೇಡ ಅಂತ ಬೇರೆ ಇದು ತೊಗೊಂಡು. ಹ್ಞೂ ನೋಡಿ, ಅಮ್ಮಂಗೆ ನೋಡೋಣ ಇವಾಗ. ಏನು ನೋಡ್ತಿದ್ರಮ್ಮ? 179 ಕಾಟನ್ ಅಂದ್ರೆ ಇದು. ಇಲ್ಲ ಕಾಟನ್ ಚೆನ್ನಾಗಿರುತ್ತೆ. ಕಾಟನ್ ತಗೊಳ್ಳೋಣ ಅಥವಾ ಅದನ್ನು ತಗೊಳ್ಳೋಣ? ಯಾವುದು? ಸಿಲ್ಕ್. ಸಿಲ್ಕಾ? ಆ ಸ್ಯಾರಿ ಯಾವ ಥರದ್ದು? ಸ್ಯಾರಿ ಯಾವ ಥರದ್ದು? ಸ್ಯಾರಿ ಇದೆ ಕಲರ್, ಈ ಕಲರ್ ಅಲ್ಲ, ಫ್ಯಾಬ್ರಿಕ್ಕು. ಫ್ಯಾಬ್ರಿಕ್ ಸಿಲ್ಕ್ ಥರ. ಮತ್ತು ಅದೇ ತಗ ಸಿಲ್ಕೆ ಚೆನ್ನಾಗಿರ್ತೈತೆ. ಅಂದ್ರೆ ಏನು ಗೊತ್ತಾ, ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಇದು ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಇದು ಕಲರು ಒಂಚೂರು ಹೆಚ್ಚು ಕಮ್ಮಿ ಇದ್ರೆ ನಡೀತೈತಾ? ಇರಲ್ಲ, ಅದೇ ಕಲರ್ ಇರಬೇಕಾ? ಮತ್ತೆ ಏನು ಗೊತ್ತಾ, ಇದು ಸ್ವಲ್ಪ ಥ್ರೆಡ್ ವರ್ಕ್ ಬಂದಿದೆಯಲ್ಲ, ಲುಕ್ ಚೆನ್ನಾಗಿ ಕಾಣುತ್ತೆ. ಹ್ಞೂ ಇದು ಒಂಥರ ಇದಾಗಿದೆ, ಇದು ಒಂಥರ ಹಾಕೊಂಡು ಚೆನ್ನಾಗಿರಲ್ಲ. ಇಲ್ಲಿ ಈ ಥರದ್ದು ಯಾವ್ದಾರು ಆಗಿದ್ದು ಓಕೆ. ಅದು ಜಾಸ್ತಿ ಮಿಸ್ತೈತಾ? ಕಲರ್ ಇಲ್ವಲ್ಲ? ನಿನಗೆ ಯಾವ್ದು ಬೇಕು ನೋಡಮ್ಮ, ಅದೇ ತಗ. ಹುಷಾರು, ಇಲ್ಲೇ ಇಟ್ಕೊಂಡು ನೋಡು ಮೇಲೆ. ಮೇಲೆ ಇಟ್ಕೊಳ್ಳೋಕೆ ಫುಲ್ಲು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಮಕ್ಕಳು ಕರ್ಕೊಬಂದ್ಬಿಟ್ರು. ಏನು ಬ್ಲ್ಯಾಕ್ ಆಯ್ತು, ಬೇರೆ ಕಲರ್ ಇಲ್ವಾ? ನೋಡು, ಓಪನ್ ಮಾಡು. ನಾವು ಹೋದಷ್ಟು ತಗೊಂಡಿದ್ದೀವಿ. ಬ್ಲೂ ಕ್ಯಾಪ್ ನಾವು ತಗೊಂಡಿದ್ವಲ್ಲ ಓದ್ಸಲ ಲಾಸ್ಟ್ ಟೈಮ್. ಸೇಮ್ ಚಿಕ್ಕದಿದು, 2 ದೊಡ್ಡವು 1 ಚಿಕ್ಕದು. ಲಾಸ್ಟ್ ಟೈಮ್ ತಗೊಂಡಿದ್ವಲ್ಲ ಸೇಮ್ ಅದೇ. ವಾಟರ್ ಬಾಟ್ಲೂ ಅದೇ. ಅದೇ ಬ್ಲ್ಯಾಕ್ ಆಯ್ತು, ಬೇರೆ ನೋಡೋಣ ಕಲರು. ನೋಡಿದ್ದು ಸಣ್ಣಿನ ಬಾಕ್ಸ್ ತೊಗೊಂಡ್ರೆ ಅಲ್ಲ, ಇದು ಅರ್ಧ ಲೀಟ್ರ್ ಅಲ್ಲ, 1 ಲೀಟ್ರ್ ಇಲ್ವಾ? 1 ಲೀಟ್ರ್ ಇಲ್ವಾ ಅದು? ಹಾಂ, ಇಡಿಸುತ್ತೆ ಅವಳು ವಾಟರ್ ಬಾಟ್ಲಿಗೆ ಅಂತ. ಅಲ್ಲ, ವಾಟರ್ ಬ್ಯಾಗ್ ಅಲ್ಲ, ಲಂಚ್ ಬ್ಯಾಗ್ ಇಡಿಸುತ್ತೆ ಅದು. ಆಗಲ್ಲ, ಬಟ್ ಇದು ನಂಗೆ ಇಷ್ಟ ಆಗುತ್ತೆ. ಇದು ಇಷ್ಟ ಆಯ್ತಾ? ಚೆನ್ನಾಗೈತೆ ಪಾಪ. ಚೆನ್ನಾಗಿಲ್ವಾ? ಪಿಂಕ್ ಐತಲ್ಲ, ಅದಕ್ಕೆ ನಿಮ್ಮ ಫೇವ್ರೆಟ್ ಕಲರ್. ತಕ್ಷಣ ಎಲ್ಲ ಚೆನ್ನಾಗಿದೆ. ಬಟ್ಟೆ, ಲಂಚ್ ಬಾಕ್ಸು, ವಾಟರ್ ಬಾಟ್ಲು, ಸ್ಪೂನು, ಇನ್ನೇನು ತಗೋಬೇಕು ಮಗಳೇ? ಎಲ್ಲ ಪೆನ್ನು, ಪೆನ್ಸಿಲ್, ಜಾಮೆಟ್ರಿ. ಹೌದಾ? ಹಿಡಿತವ ಅಂತ ಬೇಡ ಬಿಡು ಪಾಪ, ಮನೆಯಲ್ಲೇ ಇದೆಯಲ್ಲ. ಇಲ್ಲೆಲ್ಲ ಐತಲ್ಲ, ಹಿಡಿಸುತ್ತೆ. ಇಲ್ಲೇನಾದರೂ ಫೈಲ್ಗಳು ಆ ಥರ ಏನಾದರೂ ಇಡ್ಬೋದು. ಇದು ಫೈಲ್ ಅಂದರೆ ಇವು ಏನದು ಯೂಟಿ ಟೆಸ್ಟ್ ನಾವು ಒಂದು ಹತ್ರ ಬುಕ್ ಇಟ್ಕೋಬೋದು, ಇಲ್ಲಿ ಏನಾದರೂ ಇಟ್ಕೋಬೋದು. ಜಾಮಿಟ್ರಿ. ಇಲ್ಲಿ ನೋಡು, ಪೆನ್ಸ್ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ಬುಕ್ಸ್ ಇರ್ಲಾ? ಇಷ್ಟ ಆಯ್ತಾ ನಿಂಗೆ? ಅರೆ ಬೇಡ, ತಗೊಳಮ್ಮ ಇರಲಿ. ಮನೆಯಲ್ಲೇ ಇದೆಯಲ್ಲ ಪಾಪ. ಅದಿನ್ನೂ ಒಂದು ಹೊಸ ಬಾಳಿಕೆ ಬರುತ್ತೆ. ಅದು ಇದು ಚೆನ್ನಾಗಿದೆ. ಬೇಡ, ಮೊನ್ನೆ ನಿಂಗೆ ಫೇವ್ರೇಟ್ ಕಲರ್ ಪಿಂಕ್ ಇರಲಿ. ಇದು ನೋಡಿ, ಇಲ್ಲಿ ರೈನ್ ಕವರ್ ಐತೆ. ಇವಳೆ ಕಂಡಿಡ್ದಿದ್ದು ಅದು. ನೋಡೋದು ಓಪನ್ ಮಾಡಿದ್ರೆ ರೈನ್ ಕವರ್ ಐತೆ. ಅಷ್ಟೇ, ಅದು ಬಿಚ್ಚಿ ಅದು ಹಂಗೆ ಬ್ಯಾಗು ಒಳಗೆ ಹಾಕೋದು, ಮಳೆಗೆ ನೆನೆದಂಗೆ ಆ ಥರ ಐತೆ. ಇದೇ ಅಲ್ಲಿ ತಗೊಬಂದ್ಲಲ್ಲ, ಇದೇ ಬ್ಯಾಗಲ್ಲಿ ತೋರಿಸಿದ್ದು ಅವಳು. ನೋಡು, ಇನ್ನೂ ಅದೇ ರೇಟು. ಅಲ್ಲ, ಅವಳು ಇಷ್ಟಪಟ್ಟಿದ್ದು ಇದು 700 ರೂಪಾಯಿ. ಇದು ಅವಳು ಇಷ್ಟಪಟ್ಟಿದ್ದು. ಇದು 600 ರೂಪಾಯಿ. ನೀವು 599, 600 ರೂಪಾಯಿ. ಆದರೂ ನನಗೇನು ಅನ್ಸುತ್ತೆ ಗೊತ್ತಾ, ಹಾಂ, ಸಾಮಾನ್ಯ ಅದು ಬುಕ್ಸ್ ಎಲ್ಲ ಇಟ್ಟು ಹಾಕಕ್ಕೆ ಹೋದ್ರೆ ಆಗಲ್ಲ ಅನ್ಸುತ್ತೆ. ಹೌದಾ ಮಗಳೇ? ಬೈಲಿ. ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಕಲರ್ ಚೆನ್ನಾಗೈತೆ. ಇದು ವೈಟ್ ಗಲೀಜಾಗುತ್ತೆ ಅಂತ ಅಮ್ಮ ಬೈಯುತ್ತೆ. ಅದು ತೊಗೊಂಡ್ರೂ ಅಮ್ಮ ಬೈಯುತ್ತೆ. ಎರಡರಲ್ಲಿ ಯಾವುದೇ ತೊಗೊಂಡ್ರು ಅಮ್ಮ ಬೈಯುತ್ತೆ. ಯಾಕಂದ್ರೆ ಮನೇಲಿ ನಿನ್ನ ಹತ್ರ ಮಸ್ತಾಗಿದ್ದಾವೆ. ಏನು ಮಾಡ್ತೀಯ ನೋಡಿ, ನೀನೇ ಯೋಚನೆ ಮಾಡು. ಎರಡರಲ್ಲಿ ಯಾವ್ದಾದ್ರು ಒಂದು ಒಟ್ನಲ್ಲಿ ತಗೊಂತೀಯ? ತಗಂತಿ. ಹೌದಾ? ನೀನೇ ಕೊಡಿಸಿ. ನಿನ್ನ ಮೇಲೆ ಅಮ್ಮ ಬೈದ್ರೆ ನೀನೇ ಬಾ ಮೈಲಿ, ಬೈಲಿ ಬೈಲಿ ಬೇಗ. ಅಮ್ಮ ಇದನ್ನು ತಗೊಂತೀನಿ. ತೊಗೊಂಡ್ಬಿಟ್ಟೆ ಕೆತ್ತಿರ್ತೀನಿ. ಅಮ್ಮ ನೀನು ತೊಗೊಂಡು ತಂದು ಮನೆಗೆ ಹಾಕ್ತಾರು, ನಾನು ಇಟ್ಟಿರ್ತಿರ್ತೆ ತಿಂತಾಳೆ. ಸೋಫಾ ಮೇಲೆ ಚೆನ್ನಾಗಿದೆ ಅಮ್ಮ. ಏನು ಬೇಡ, ಸೋಫಾ ಮೇಲೆ ಎಷ್ಟು ಬಂದಾಗ ಎಷ್ಟು ಸೂಪರ್ ಆಗಿ ಹ್ಞೂ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಗೆಸ್ಟ್ ಬಂದಾಗ ಚೆನ್ನಾಗಿ ಕಾಣುತ್ತೆ. ಹಾಂ, ಇಲ್ಲ ಅಚ್ಚು ತಗೊಂತಿರೋದು ನಂಗೆ ಆಟ ಆಡೋಕ್ಕೆ. ಅಮ್ಮ ಅಮ್ಮ
ನಾನು ಇರಲ್ಲ ಅಮ್ಮ, ನಾನೆಲ್ಲ ಪಪ್ಪನೇ ತೆಕ್ಕೊಟ್ಟಿದ್ದು. ನಾನು ನನ್ನ ಪಾಡಿಗೆ ಬರ್ತಾ ಇದ್ದೆ. ಅಮ್ಮ ಪಪ್ಪ ತೆಕ್ಕೊಡ್ತು. ಆಸು ಅದೇ ಮೂಟೆ ಮತ್ತೆ ಉಪ್ಪು ಕಡಲೆ ವೈ ಏನದು ಎಲ್ಲಿ ಎಷ್ಟಿದು? 310 ರೂಪಾಯಿ. 1 kg ನಾ? ಅಯ್ಯೋ ನಮ್ಮ ಮನೇಲಿ ಎಷ್ಟೊಂದು ಹುಣ್ಸೆಹಣ್ಣು ಆಯ್ತು ಬೇಡ ಅಲ್ಲಿ ಇಡೋಣ. ಆದರೆ ಪ್ಯಾಕಿಂಗ್ ಚೆನ್ನಾಗಿ ಮಾಡೋರಲ್ಲ ನೋಡಿ, ಎಲ್ಲ ಮೆತ್ತಿ ನೀಟಾಗೆ ಪ್ಯಾಕಿಂಗ್ ಚೆನ್ನಾಗಿ ಮಾಡೋರು. ಹುಣಸೆಹಣ್ಣು ದುಡ್ಡು ಕೊಟ್ಟು ತಗೊಳ್ಳೋ ಥರ ಕಾಲ ಬಂತು. ಏಯ್ ನಾವಲ್ಲ, ಬೇರೆಯವ್ರು ತಗೊಳ್ಲೇಬೇಕಲ್ವ ಹುಣಸೆ ಗಿಡ ಇಲ್ದೇ ಇರೋರು. ಏಯ್ ಈಗ ಉಪ್ಪು ಕಡಲೆ ತಗೊಳ್ಳೋಣ ಹೆಂಗಮ್ಮ? ತಾತಂಗೆ ತಿನ್ನಕ್ಕೆ ಚೆನ್ನಾಗಿರ್ತದೆ ಟೈಮ್ ಪಾಸ್ಗೆ. ತಗೊಳ್ಳೋಣ? ತಾತಂಗೋಸ್ಕರ ಅಮ್ಮ. ಇಲ್ಲಿದೆ ನೋಡ್ರಿ, ಅವಳಿಗೆ ಬ್ಯಾಗು, ಏನೋ ಪೌಚು, ಬಟ್ಟೆ, ಫ್ರಾಕು, ಇದು ಏನಮ್ಮ ಸ್ಕೂಲಿಂದ ಬಂದ್ಮೇಲೆ ನಮ್ಮ ಶ್ರೀಮತಿಯವ್ರ ಸ್ಲಿಪ್ಪರು, ನಮ್ಮ ಜಾಣೆ ಮಗಳಿಗೆ ಏನೋ ಡೈಲಿ ಸ್ಲಿಪ್ಪರು. ಬರೀ ಖರ್ಚು ಮಾಡಿಸೋದು ಅಷ್ಟೇ ಅಲ್ಲ ಮಗಳೇ, ನಿನಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ ಅಂದರೆ ನೀನು ಅಷ್ಟೇ ಚೆನ್ನಾಗಿ ಗೊತ್ತಿಲ್ಲ. ಹಾಂ, ಈಗ ನಮ್ಮ ಶ್ರೀಮತಿಯವರು ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೋತಾರೆ. ಬ್ಯಾಗ್ ತಂದವ್ರೆ, ಕರ್ಜಿಕಾಯಿ ತಂದಿಲ್ವಾ? ಒಂದೇ ಒಂದು ಆಯ್ತಾ? ಬಿಡು ಆಮೇಲೆ ತಿನ್ನೋದು ತಿಕ್ಕಂಗೆ. ಫಸ್ಟ್ ನೀರು ಕುಡಿಬೇಕು ನಾನು. ಹಾಂ ತಗೊಳ್ಳಿ, ಮತ್ತೆ ಎಷ್ಟೆಷ್ಟು ಕುಡಿ. ನಾನು ಈಚೆ ಹೋದಾಗ ಕುಡಿತೀನಿ. ಇಲ್ಲ ತಗೋ. ವೆನಿಲಾ ಚಾಕ್ಲೇಟ್ ತೊಗೊಂಡಿದ್ದಾಳೆ. ನಿಂಗೆ ಯಾವ್ದು ಬೇಕು? ಮಿಕ್ಸ್ ಬರ್ತಾ ಇಲ್ವಂತ ಅದಕ್ಕೆ. ವೆನಿಲಾ ಬೇಕಾ? ತಗೋಬೇಕು, ನಾನು ಇಟ್ಕೋತೀನಿ. ಅಮ್ಮ ನಮಗೆ ಮ್ಯಾಜಿಕ್ ಮಸಾಲ ಪಾಪ್ಕಾರ್ನು ನಮಗೂ ಬೇಕಪ್ಪ. ಹೌದಾ? ನಿಂಗೂ ಬೇಕಾ ಮಗಳೇ ಮ್ಯಾಜಿಕ್ ಮಸಾಲ ಪಾಪ್ಕಾರ್ನು? ಏನು ಮಗಳೇ ಚೆನ್ನಾಗಿತ್ತು ಐಸ್ ಕ್ರೀಮು? ದುಡ್ಡು ಖಾಲಿ ಆಯಿತು ನನಗೆ. ಯಾಕೋ ಇವತ್ತು ನನ್ನ ದಿನ ಚೆನ್ನಾಗಿಲ್ಲ. ಮೇಡಮ್ ನಿಮ್ಗೆ ಹೆಂಗೈತೆ ಐಸ್ ಕ್ರೀಮ್? ಮೇಡಮ್ ಕರ್ಜಿಕಾಯಿ ಇಲ್ವಾ ಇದಕ್ಕೆ? ಮತ್ತು ಐಸ್ ಕ್ರೀಮ್ ತಿಂತಾ ಇದ್ದೀರಾ? ಇನ್ನೊಂದೆರಡು ಎಕ್ಸ್ಟ್ರಾ ಕರ್ಜಿಕಾಯಿ ತಂದಿದ್ರೆ ಕರ್ಜಿಕಾಯಿ ತಿನ್ಬೋದಿತ್ತು. ಗೊತ್ತಿರಲಿಲ್ಲ, ನಾನು ತಿನ್ಬೋದು ಹೆಂಗೋ ಅಂತ ಡೌಟಲ್ಲೇ ತೊಗೊಬಂದೆ. ಹಾಂ, ಅದು ಗೊತ್ತಿಲ್ಲಂಗೆ ತಿನ್ಕೊಂಡ್ಬಿಟ್ಟಿ. ಖುಷಿನ ಮಗಳೇ? ಏನನ್ನಿಸ್ತು? ಚೆನ್ನಾಗಿತ್ತಾ? ನೀನು ತೆಗಿಯೋ ಮಾರ್ಕ್ಸು ಅಷ್ಟೇ ಚೆನ್ನಾಗಿರಬೇಕು ಆಯಿತಾ? ಇನ್ನು ದಸರಾ ರಜದವರೆಗೂ ಎಲ್ಲಿಗೂ ಕರ್ಕೊಬರಲ್ಲ. ನೀನು ಸ್ಕೂಲ್ಗೆ ಹೋಗ್ತಾ ಇರಬೇಕು, ಮನೆಗೆ ಬರ್ತಾ ಇರ್ಬೇಕು ಆಯಿತಾ? ಚೆನ್ನಾಗಿ ಓದ್ಕೋಬೇಕಾಯ್ತಾ? ನೀನು ಅಷ್ಟೇ, ಅವಳೇನೇ ಕೇಳಿದ್ರು ತಿಂಡಿ ಏನೇ ಕೇಳಿದ್ರು ಇಲ್ಲ ಅಂದಾಗ ಮಾಡಿಕೊಡ್ಬೇಕು ಆಯಿತಾ? ಓಕೆನಾ ಮಗಳೇ? ಮಳೆ ಬರ್ತಾಯ್ತಾ? ಹೆಂಗೆ ಹೋಗೋದು ಇವಾಗ? ಮಳೆ ಬರ್ತೈತೆ. ನೋಡ್ರಿ, ಈಚೆ ಮಳೆ ಬರ್ತಾ ಐತೆ. ಅದಕ್ಕೆ ಇಲ್ಲಿ ಡಿಮಾರ್ಟ್ ಬ್ಯಾಗಲ್ಲಿ ಇಟ್ಕೊಂಡ್ರೆ ಎಲ್ಲ ಇದಾಗ್ಬಿಡುತ್ತೆ, ನೆಂದೋಗುತ್ತೆ ಅಂತ ಹೇಳ್ಬಿಟ್ಟು ಇದು ಬ್ಯಾಗ್ ಮನೆಯಿಂದ ತಂದಿದ್ದು. ಈ ಬ್ಯಾಗು ಅಷ್ಟೇ ಮನೆಯಿಂದ ಬರ್ಬೇಕಾದ್ರೆ ವಾಟ್ರ್ ಬಾಟ್ಲು ಎಲ್ಲ ತಂದಿದ್ದೆಲ್ಲ. ಕರ್ಜಿಕಾಯಿ ಇನ್ನೂ ಒಂದೈತಾ ಮಗಳೇ? ಎಲ್ಲ ಇದ್ರೊಳಗೆ ಇಟ್ಕೋತಾವ್ರೆ. ನಮ್ಮ ಜಾಣೆ ಮಗಳಿಗೆ ತೊಗೊಂಡಿದ್ದು ಹೊಸ ಬಟ್ಟೆಗಳನ್ನೆಲ್ಲ. ಏನಾಯಿತು ಇದೇನಾಯಿತು? ಹೌದಾ? ಮಳೆ ಬರ್ತಾೈತೆ, ಎಲ್ಲರೂ ಸುಮ್ಮನೆ ಕೂತವ್ರು ನೋಡ್ರಿ. ಎಲ್ಲ ಅಲ್ಲಲ್ಲ ಕೂತಿರೋದೆ. ಜೋರು ಮಳೆ, ನಿಜ ಜೋರು ಮಳೆ, ಗುಡುಗು ಸಿಡ್ಲು ಮಿಂಚು. ನೋಡಿ ಇಲ್ಲೇ ಏನೇನಿದೆ? ಪಿಜ್ಜಾ. ಇದು ಪಿಜ್ಜಾನೇ, ಎಲ್ಲ ಪಿಜ್ಜಾನೇ. ಇಂಗ್ಲೀಷ್ ಓದಕ್ಕೆ ಬರುತ್ತೆ ಮಗಳೇ, ನಂಗೆ ಬರಲ್ಲ ಅದಕ್ಕೆ. ಹಾಂ, ಗಾರ್ಲಿಕ್ ಬ್ರೆಡ್ ಒಂದು ಫ್ರೆಶ್ ತಗೊಳ್ಳೋದು ಮಗಳೇ. ಕಡಿಮೆ ರೇಟ್ ಇದೆ, 99 ಅಲ್ಲ? 105 GST ಸೇರಿ. ಓಕೆ, ಒಂದು ಫ್ರೆಂಚ್ ಫ್ರೈಸ್ ಇದೇನಿದು ಅದು, ಮತ್ತು ಇದು ಗಾರ್ಲಿಕ್ ಬ್ರೆಡ್. ಹಾಂ, 170 ರೇಟ್ ಕೊಡಿ.
ನೋಡ್ರಿ ಈಚೆ ಮಳೆ ಬರ್ತಾ ಇದೆ, ಹೋಗೋದಕ್ಕಾಗಲ್ಲ ಈಚೆ ಅಂತ ಹೇಳ್ಬಿಟ್ಟು ಏನಾದರೂ ತಿನ್ನೋಣ ಅಂತ ನಮ್ಮ ಶ್ರೀಮತಿಯವ್ರು ಹೇಳಿದ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಪಿಜ್ಜಾ ತುಂಬ ಜಾಸ್ತಿ ಕಾಸ್ಟ್ಲಿ ಅನ್ನಿಸ್ತು. ಸದ್ಯಕ್ಕೆ ಪಿಜ್ಜಾ ತಿನ್ನೋಷ್ಟು ಇದಿರಲಿಲ್ಲ, ಅದಕ್ಕೆ ನನ್ನ ಮಗಳಿಗೆ ಫ್ರೆಂಚ್ ಫ್ರೈಸು ಮತ್ತು ಗಾರ್ಲಿಕ್ ಬ್ರೆಡ್ಡು ಜೊತೆಗೊಂದು ಕೋಲ್ಡ್ ಡ್ರಿಂಕ್ಸು. ನಮ್ಮ ವ್ಯೂವರ್ಸ್ ಒಬ್ಬರು ಬಂದಿದ್ದರು, ಸಿಕ್ಕಿದ್ರು, ಮಾತಾಡ್ಸಿದ್ರು. ನಮ್ಮ ಶ್ರೀಮತಿಯವ್ರಿಗೆ ತುಂಬ ಖುಷಿ ಆಗಿಬಿಡ್ತು. ಅದು ಅವರು ಡ್ರೆಸ್ ಏನೋ ಇದಾಕಿದ್ರಲ್ಲ ವಿಡಿಯೋ, ಅದು ನೋಡಿ ಆ ಡ್ರೆಸ್ ನೋಡಿ ಗುರ್ತಿಡ್ದು ಬಂದು ಮಾತಾಡ್ತಿದ್ದೆ. ಅದಂತೂ ತುಂಬ ಖುಷಿ ನಮ್ಮ ಶ್ರೀಮತಿಯವ್ರಿಗೆ. ಈಗ ಅತಿಥಿ ದೇವೋಭವ ಅಂತ ಹೇಳೋಂಗಿಲ್ಲ, ನಾವೇನು ಅತಿಥಿ ಅಲ್ಲ ಯಸ್ಮಾಲ್ಗೆ ನಾವು ಒಂಥರ ಅತಿಥಿ ತಾನೇ. ದುಡ್ಡು ಕೊಟ್ಟು ನಾವು ನಮ್ಮ ಇದನ್ನು ನಾವೇ ತೊಗೋಬೇಕು. ಅತಿಥಿಗಳು ಬೇರೆ ಮನೆಗೆ ಹೋದರೆ ಅತಿಥಿ ಸತ್ಕಾರ ಮಾಡ್ತಾರೆ. ಇಲ್ಲಿ ಯಸ್ಮಾಲಲ್ಲಿ ನಾವು ದುಡ್ಡು ಕೊಟ್ಟು ನಾವೇನಾದರೂ ತಿನ್ಕೋಬೇಕಷ್ಟೇ. ನನ್ನ ಮಗಳಿಗೆ ಇದು ಹೆಂಗೆ ಓಪನ್ ಮಾಡೋದು? ಪ್ಯಾಕ್ ಮಾತ್ರ ನೀಟಾಗಿ ಮಾಡಿಕೊಡ್ತಾರೆ. ಮಳೆ ಬಿಡಬೇಕಾದ್ರೇ ಸಂಜೆ ಕತ್ಲಾಗ್ತಾ ಬಂತು. ಕತ್ಲಾಯ್ತಲ್ಲ, ಊರಿಗೆ ಹೋಗೋದಕ್ಕೂ ಆಗಿಲ್ಲ ವಾಪಸ್. ನಾವು ಮತ್ತೆ ಹೋಗ್ಬಿಟ್ಟು ನಾವು ಅವತ್ತು ನೈಟು ನಮ್ಮ ರಿಲೇಟಿವ್ ಮನೇಲಿದ್ದು ಮಾರನೇ ದಿನ ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ನಮ್ಮೂರಿಗೆ ವಾಪಸ್ ಹೊರಟಿದ್ದಾಯಿತು. ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.